ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು ಹೊಸ್ದಾಗಿ ವಿಡಿಯೋನ ನೋಡೋರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಚನ್ನಗಳಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೋಗಿ ಒಂದು ವರ್ಷ ಆಗಿತ್ತು, ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗಿದ್ದು ಬರೋಣ ಅಂತ ಹೇಳಿ ಮಹೇಶ್ ಅವ್ರಿಗೆ ಹೇಳಿದ್ದೆ. ಸರಿ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಫಸ್ಟು ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಹೋಗಬೇಕು. ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇನ್ನು ಮಕ್ಕಳು ಕೂಡ ಇದ್ದರು, ಅವ್ರಿಗೆ ಕುಡಿಯೋದಕ್ಕೆ ಹಾರ್ಲಿಕ್ಸ್ನ ಮಾಡಿಕೊಟ್ಟು ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ಬಿಸಿಬೇಳೆ ಭಾತನ್ನ ಮಾಡ್ತಾ ಇದ್ದೀನಿ. ಚನ್ನಗಳಮ್ಮ ತಾಯಿ ದೇವಸ್ಥಾನ ಇರೋದು ಬೀರಳ್ಳಿ, ಹಾಗೆಯೇ ಕೇರ್ಪೇಟೆಗೆ ಸೇರಿದಾಗೆ. ಹಳ್ಳಿ ಆಗಿರೋದ್ರಿಂದ ಅಲ್ಲಿ ಹೋಟೆಲ್ ಏನೂ ಇಲ್ಲ. ತಿಂಡಿ ಏನೋ ಮನೇಲಿ ಮಾಡ್ಕೊಂಡು ಹೋಗ್ಬೋದು, ಆದರೆ ಮಧ್ಯಾಹ್ನದ ಊಟಕ್ಕೆ ಅಲ್ಲಿ ಊಟ ಏನೂ ಸಿಗೋದಿಲ್ಲ. ಹಾಗಾಗಿ ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ. ಮನೇಲಿ ತಿಂಡಿ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಬಾಕ್ಸ್ಗೆ ಹಾಕಿ ತಗೊಂಡು ಹೋಗೋಣ ಅಂತ ಹೇಳಿ. ಇನ್ನು ಒಂದು ಕಡೆ ಕುಕ್ಕರ್ಗೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ಹಾಕಿ ಕೂಗಿಸ್ಕೊಂಡಾಯಿತು. ಇನ್ನೊಂದು ಕಡೆ ಒಗ್ಗರಣೆ ಹಾಕಿ ಇವಾಗ ಬಿಸಿಬೇಳೆ ಭಾತನ್ನ ರೆಡಿ ಮಾಡಿಕೊಂಡೆ. ತಿಂಡಿ ಕೂಡ ಆಯಿತು. ಇನ್ನು ನಾವಿವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಟೈಮಿಂಗ್ಸ್ ಕೂಡ ಸ್ವಲ್ಪ ಬೇಗನೆ ಇದೆ. ಇನ್ನು ತಿಂಡಿ ಎಲ್ಲ ಆಗೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮನೇಲಿ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಟ್ರೈನಲ್ಲೇ ಹೋಗ್ತಾ ತಿಂಡಿ ಮಾಡಿದ್ರೆ ಆಯಿತು ಅಂತ ಹೇಳಿ. ಇನ್ನು ಮಕ್ಕಳು ಕೂಡ ರೆಡಿಯಾಗಿದ್ದಾಯಿತು. ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ. ಇನ್ನು ಟ್ರೈನಲ್ಲಿ ಹೋಗ್ತಿರೋದ್ರಿಂದ ರೈಲ್ವೆ ಸ್ಟೇಷನ್ಗೆ ಸ್ವಲ್ಪ ಬೇಗನೆ ತಲುಪಬೇಕು. ಹಾಗಾಗಿ ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ನೋಡು ಚಿನ್ನ, ನಮ್ಮ ಟ್ರೈನ್ ಹೋಯ್ತಿರೋದು ಕಾಣಿಸುತ್ತೆ. ಇಲ್ಲಿಗೆ ಬಾ, ನೋಡ್ದಾ? ನೋಡು, ಅದೇ ನಮ್ಮದು ಮುಂದೆ ಹೋಯ್ತಿರೋದು. ಕ್ರಾಸಿಂಗ್ ಅಲ್ವಾ, ಅದಕ್ಕೆ ಕಾಣಿಸ್ತಿದೆ. ನೋಡು ಕುಶಾಲ್, ಬಿಡ್ಜು ಸಖತ್ತಾಗೈತಿ ನೀರು ನೋಡು. ಇನ್ನೂ ನೀರು ಮೇಲೆ ಬತ್ತಿತ್ತಲ್ವಾ, ಜಾಸ್ತಿ ಬಂದಿಲ್ಲ ಇನ್ನು. ಆಳ ಅಲ್ಲ, ನೀರು ಇನ್ನೂ ಮೇಲಕ್ಕೆ ಬರ್ತದೆ ಚಿನ್ನು. ಇನ್ನೂ ಜಾಸ್ತಿ ಮಳೆ ಆಯ್ತದಲ್ಲ, ಆವಾಗ ಬರಬೇಕು. ಇನ್ನೂ ಸಖತ್ತಾಗಿರ್ತದೆ. ಟ್ರೈನ್ ನೋಡಿ ಚಿನ್ನು ಎಷ್ಟು ಅನ್ಕೈತೈತೆ. ಟ್ರೈನ್ ನಿಧಾನಕ್ಕೆ ಹೋಗೋದು ಅದಕ್ಕೆ. ಯಾರಿಗೆ ಆರ ಬೇಕು ಬನ್ನಿ, ಎಣಿಕೆ ಮಾಡ್ಕೊಳ್ಳಿ ಅಷ್ಟೇ. ಎಷ್ಟು ಅಲ್ಲ ಕಟ್ಟಿ ಹೋಗ್ತಾರೆ.
ನಾವು ಕೂಡ ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಎಲ್ಲ ಮಾಡಿಸಿದ್ವಿ. ಇನ್ನು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮತ್ತೆ ರೈಲ್ವೆ ಸ್ಟೇಷನ್‌ಗೆ ಬಂದ್ವಿ. ಬಂದು ಟಿಕೆಟ್ ತಗೊಂಡ್ವಿ. ಇನ್ನು ಮೋಹಿತ್, ಕುಶಾಲ್ ಇಬ್ರೂ ಟ್ರೈನ್ ಬಂದಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಅವ್ರಿಗಂತೂ ಟ್ರೈನ್ ಕಾದು ಕಾದು ಸಾಕಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಇನ್ನು ಬ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಜಾಸ್ತಿ ಮಳೆ ಬಂದರೆ ಇನ್ನೂ ನೀರು ಜಾಸ್ತಿ ಆಗುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಂಜೆ ನಾವು ಕೂಡ ಮನೆಗೆ ಬಂದ್ವಿ. ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಮಕ್ಕಳು ಕೂಡ ಹೊರಗಡೆ ಆಟ ಆಡ್ತಾ ಇದ್ರು. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.